ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರನೇ ಬೆಳಗ್ಗೆನೇ ಬೇಗ ಎಲ್ಲ ಕೆಲಸ ಎಲ್ಲ ಮುಗಿಸಿ ಹೊರಗಡೆ ಹೋಗೋದಿತ್ತು, ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಸಮೀಕ್ಷಾ ಅವಳು ಟ್ರಿಪ್ಗೆ ಹೋಗಿದ್ದಾಳೆ. ಅವಳಿಗೆ ಫ್ಯಾಂಟಸಿ ರೆಸಾರ್ಟಲ್ಲೇನೋ ಟ್ರಿಪ್ ಕರ್ಕೊಂಡು ಹೋಗಿದ್ದಾರೆ. ಸೊ ಅಲ್ಲಿಗೆ ಬೆಳಗ್ಗೆನೇ ಹೋದ್ಲು. ಇನ್ನು ಅವಳು ಬರೋದು 7:30 ಆಗ್ಬೋದು ನೈಟು. ಹಂಗಾಗಿ ಕೀರ್ತನ ಒಬ್ಬಳೇ ಇವಾಗ ಸ್ಕೂಲ್ಗೆ ಹೋಗಿರೋದು. ಸೊ ಇನ್ನು ನಮ್ಮ ಮನೆಯವರು ಕೂಡ ಆಫೀಸ್ಗೆಲ್ಲ ಹೋದರು. ಹಾಗಾಗಿ ಅವ್ರು ಹೋಗಿದ ತಕ್ಷಣ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಗಡೆ ಹೋಗಬೇಕು. ಸ್ವಲ್ಪ ಬ್ಯಾಂಕ್ ಹತ್ರ ಕೆಲಸ ಇದೆ, ಅದು ಮುಗಿಸ್ಕೊಂಡು ಚಿಕ್ಕಪೇಟೆಗೆ ಹೋಗಬೇಕು. ನಮ್ಮ ಅಣ್ಣನ ಹೆಂಡ್ತಿ ಅವರ ಅಣ್ಣಂದು ಮದುವೆ ಸೆಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅವ್ರಿಗೆ ಇವಾಗ ಮದುವೆಗೆಲ್ಲ ಬಟ್ಟೆ ತೆಗಿತಿದ್ದಾರೆ. ಹಂಗಾಗಿ ಚಿಕ್ಕಪೇಟೆಗೆ ಹೋಗಬೇಕು. ಸೊ ಹಾಗಾಗಿ ಬೇಗನೆ ಹೊರಟಿದ್ದೀನಿ. ಜೊತೆಗೆ ಅಲ್ಲಿ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇರುತ್ತೆ, ಯಾವ ಅಂಗಡಿಗೆ ಹೋಗಬೇಕು ಏನು ನಮ್ಗೆ ಐಡಿಯಾ ಇಲ್ಲ. ನೋಡೋಣ ಅಲ್ಲಿಗೆ ಹೋದ್ಮೇಲೆ ಹೆಂಗಾಗುತ್ತೆ ಏನು ಅಂತೇಳಿ. ಸೊ ಅಲ್ಲೂ ನೋಡೋಣ, ಆದರೆ ವಿಡಿಯೋ ಶೂಟ್ ಮಾಡ್ತೀನಿ. ಸೊ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಡೇ ಯಾವ ರೀತಿ ಇರುತ್ತೆ ಏನು ಅಂತೇಳಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ತಲೆ ಬಾಚ್ಕೊಂಡು ಬೇಗ ಹೊರಡಬೇಕು. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ, ಇವಾಗ ಚಿಕ್ಕಪೇಟೆಗೆ ಬಂದ್ವಿ. ಚಿಕ್ಕಪೇಟೆಯಲ್ಲಿ ಸುದರ್ಶನ್ ರೋಡ್ ಇದೆಯಲ್ಲ, ಈ ಸುದರ್ಶನ್ನಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಮಾರುತಿ ಸಿಲ್ಕ್ಸ್ ಅಂತ ಇದೆ. ಈ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ಹಂಗಾಗಿ ಇಲ್ಲೇ ನೋಡೋಣ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಫಸ್ಟ್ ಫ್ಲೋರಲ್ಲಿ ಬ್ರೈಡಲ್ ಸ್ಯಾರೀಸು ಮತ್ತು ರಿಸೆಪ್ಷನ್ ಸ್ಯಾರೀಸ್ ಎಲ್ಲ ಫಸ್ಟ್ ಫ್ಲೋರಲ್ಲಿರೋದು. ಹಾಗಾಗಿ ಇವಾಗ ಸೀರೆ ಎಲ್ಲ ತೆಗ್ಸಿ ನೋಡ್ತಾ ಇದ್ದೀವಿ. ಫಸ್ಟು ಹುಡುಗಿಗೆ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ಬೇರೆಯವ್ರಿಗೆಲ್ಲ ತೊಗೊಳ್ಳೋದು ಅಂದ್ಬಿಟ್ಟು ಇವಾಗ ಹುಡುಗಿಗೆ ರಿಸೆಪ್ಷನ್ಗೆ ಅಂದ್ಬಿಟ್ಟು ತೆಗಿಸ್ತಾ ಇದ್ದೀವಿ. ಈಗಿರಲ್ಲ ಈ ಥರ ಬ್ರೋಕೆಟ್ ಇದು ಬಂದು ಇದು ನಾವು ಹೇಳಿ ನಾರ್ಮಲ್ ಪ್ಯಾಟರ್ನ್. ಇದು ಒಂದು ತೋರಿಸ್ಲೇಬೇಕು ಶಾಂಪಲ್, ಯಾಕಂದ್ರೆ ಎಲ್ಲ ನೀವು ಟಿಶ್ಯೂನೇ ತೋರಿಸ್ತೀರಾ, ಬೇರೆ ಥರ ತೋರಿಸಿಲ್ಲ ಅಂತಂದ್ರೆ ಇದು ನಾರ್ಮಲ್ ಬ್ರೋಕೆಟ್. ಒಂದು 5 ಸೆಲೆಕ್ಟ್ ಮಾಡಿ ಅವ್ರು ವೇರ್ ಮಾಡಿಸ್ತಾರೆ. ಟಿಶ್ಯೂ ಅಲ್ಲಿ ಮ್ಯಾಮ್ ಈ ಥರ ಸಲ್ಫ್ ಇರಲ್ಲ, ಈ ಥರ ಕಾಂಟ್ರಾಸ್ಟ್ ಅಲ್ಲಿ ಇರಲ್ಲ. ಕಾಂಟ್ರಾಸ್ಟ್ ಇಲ್ಲಲ್ಲ. ಓಕೆ, ಇವಾಗ ಎಲ್ಲ ತೋರಿಸ್ತಾ ಇರೋ ಸ್ಯಾರಿಗಳೆಲ್ಲ ಆಲ್ಮೋಸ್ಟ್ ಟಿಶ್ಯೂ ಸ್ಯಾರೀಸೇ. ಇವಾಗೆಲ್ಲ ರಿಸೆಪ್ಷನ್ಗೆಲ್ಲ ಟ್ರೆಂಡಿಂಗ್ ಇರೋದು ಈ ಥರ ಟಿಶ್ಯೂ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಅದರಲ್ಲೇ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ರು. ನಾವು ನಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೈಡ್ಗೆ ಎತ್ತಿಟ್ಕೋತಾ ಇದ್ವಿ. ಇನ್ನು ಬೇರೆ ಕಲೆಕ್ಷನ್ಸ್ ಎಲ್ಲ ಅವರು ಯಾವ್ಯಾವ್ದು ತೋರಿಸ್ತಾ ಇದ್ದೋ ಅದನ್ನೆಲ್ಲ ನೋಡ್ತಾ ಇದ್ವಿ. ತನ್ನಿ ನೋಡೋಣ. ಟಿಶ್ಯೂನೇ ನೋಡಿದಾಯ್ತಂದ್ರೆ ಟಿಶ್ಯೂ ಅಲ್ದೇನೆ ಅದೇ ಪ್ಯಾಟರ್ನ್, ಟಿಶ್ಯೂ ಅಲ್ದೇನೆ ಕಾಂಜಿವರಂ ಅಲ್ಲಿ. ಇವ್ರು ತೋರಿಸಿದಂಥ ಟಿಶ್ಯೂ ಸೀರೆಗಳಲ್ಲಿ ಹುಡುಗಿಗೆ ಒಂದು ಸೀರೆ ಇಷ್ಟ ಆಯಿತು. ಹಾಗಾಗಿ ಅದನ್ನು ಎತ್ತಿಟ್ಕೊಂಡು ವೇರ್ ಮಾಡಿಸಿ ಕೂಡ ನೋಡಿದ್ವಿ. ಸೊ ಇಷ್ಟ ಆಗಿದ್ದರಿಂದ ಆ ಸೀರೆನ ಸೆಲೆಕ್ಟ್ ಮಾಡ್ಕೊಂಡ್ವಿ. ಈಗ ರಿಸೆಪ್ಷನ್ದೇನೋ ಸೀರೆ ಓಕೆ ಆಯಿತು, ಇನ್ನು ಧಾರೆ ಸೀರೆ ತೊಗೋಬೇಕಾಗಿತ್ತು. ಹಾಗಾಗಿ ಈಗ ಗ್ರೌಂಡ್ ಫ್ಲೋರಿಗೆ ಬಂದ್ವಿ. ಒಂದು ಮೀಡಿಯಮ್ ರೇಂಜ್ ಸ್ಯಾರಿ ಇರೋದೆಲ್ಲ ಈ ಗ್ರೌಂಡ್ ಫ್ಲೋರಲ್ಲೇ. ಇನ್ನು ಧಾರೆ ಸೀರೆ ಅಂತ ಬಂದರೆ ಕ್ರೀಮ್ ಕಲರ್ಗೆ ಗ್ರೀನ್ ಅಥವಾ ಪಿಂಕ್ ಕಾಂಟ್ರಾಸ್ಟ್ ಈ ಥರ ಇರೋದೇ ಜಾಸ್ತಿ ಸ್ಯಾರೀಸ್ ಎಲ್ಲ ತೆಗಿತಾಯಿದ್ರು. ಹಂಗಾಗಿ ನಾವು ಯಾವ್ದು ಇಷ್ಟ ಆಗುತ್ತೆ ಏನು ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ನೋಡಿ ಆಂಟಿ, ಡಾರ್ಕ್ ಬಂದೈತೆ ನೋಡೋಣ. ಯಾವ ಥರ ಬಂದೈತೆ? ಡಾರ್ಕ್. ಹಾಂ, ಇದು ವರ್ಕ್ ಮಾಡಿಸಿದ್ರೆ ಎದ್ದು ಕಾಣುತ್ತೆ ಅಲ್ವಾ? ಹಾಂ, ವರ್ಕ್ ಮಾಡಿಸಿದಾಗ ಶಾಕ್ ಕಾಣುತ್ತೆ. ಓಕೆ, ಇವಾಗ ಫೈನಲ್ ಆಗಿ ಹುಡುಗಿಗೆ ಧಾರೆ ಸೀರೆ ಸೆಲೆಕ್ಟ್ ಮಾಡಿರೋದು ಈ ಸೀರೆ. ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇತ್ತು ವೇರ್ ಮಾಡಿಸಿದಾಗ, ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ.
ಇದಾದಮೇಲೆ ಈಗ ಹುಡುಗಿದೆಲ್ಲ ಕ್ಲಿಯರ್ ಆದಮೇಲೆ ಇವಾಗ ನಮ್ಮ ಅಣ್ಣನ ಹೆಂಡ್ತಿ, ಅವ್ರ ಅಮ್ಮ, ಅವ್ರ ಚಿಕ್ಕಮ್ಮ, ಹಾಗೆ ಹುಡುಗಿಯವ್ರ ಅಮ್ಮಂಗೆ ಇನ್ನೂ ಕೆಲವು ರಿಲೇಟಿವ್ಸ್ಗೆಲ್ಲ ಸ್ಯಾರಿ ತೊಗೋಬೇಕಾಗಿತ್ತು. ಹಾಗಾಗಿ ಇನ್ನೂ ಬೇರೆ ಬೇರೆ ಸೀರೆಗಳೆಲ್ಲ ತೆಗೆಸ್ತಾ ಇದ್ದೀವಿ. ಸೊ ಇದರಲ್ಲೆಲ್ಲ ಜಾಸ್ತಿ ಸೀರೆಗಳು ಅಟ್ರ್ಯಾಕ್ಷನಾಗಿ ಕಾಣ್ತಿದ್ದರೆ ರಾಮ ಗ್ರೀನು ಮತ್ತು ಗ್ರೀನ್ ವಿತ್ ಪಿಂಕ್ ಕಾಂಟ್ರಾಸ್ಟ್ ಈ ಥರದ್ದೇ ಸ್ವಲ್ಪ ಇವ್ರಿಗೆಲ್ಲ ಇಷ್ಟ ಆಗ್ತಾಯಿದ್ದು. ಹಾಗಾಗಿ ಅದರಲ್ಲೆಲ್ಲ ಸ್ವಲ್ಪ ಸೀರೆ ಸೆಲೆಕ್ಟ್ ಮಾಡ್ಕೋತಾಯಿದ್ರು. ಇನ್ನು ಇದರಲ್ಲಿ ನಮ್ಮ ಅಣ್ಣನ ಹೆಂಡ್ತಿಗೆ ಒಂದು 2 ಸೀರೆ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಇವಾಗ ವೇರ್ ಮಾಡಿಸಿ ನೋಡಿಸ್ಕೊತಾ ಇದ್ದಾರೆ. ಅಂಗಡಿಯವರಂತೂ ಒಂದು ಚೂರು ಬೇಜಾರು ಮಾಡ್ಕೊಳ್ಳಲ್ಲ. ನಾವು ಎಷ್ಟು ಸ್ಯಾರಿ ವೇರ್ ಮಾಡಿಸಿ ಅಂದರೂ ಅವ್ರು ಮಾಡಿಸ್ತಾರೆ. ಒಂದು ಬೆಲ್ಟ್ ಥರ ಹಾಕ್ತಾರೆ, ಅದು ಬೆಲ್ಟ್ ಹಾಕಿ ವಿತಿನ್ ಒಂದು 5 ಮಿನಿಟ್ಸಲ್ಲೆಲ್ಲ ಉಡಿಸ್ಬಿಡ್ತಾರೆ. ಸೊ ನಾವು ಹೆಣ್ಮಕ್ಳು ಕೂಡ ಅಷ್ಟು ಫಾಸ್ಟಾಗಿ ಉಟ್ಕೊಳ್ಳಲ್ಲ, ಆ ಥರ ಉಡಿಸ್ತಾರೆ. ನಾವು ಸೀರೆ ನೋಡೋದಕ್ಕಿಂತ ಈ ಥರ ವೇರ್ ಮಾಡಿಸಿ ನೋಡಿಸ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಯಾವ ಥರ ಕೂರುತ್ತೆ ಸೀರೆ ಅಂತ. ಸೊ ಈಗ ಉಡ್ಸಿದ್ಮೇಲೆ ನೋಡಿ ಫೈನಲಾಗಿ ಈ ರೀತಿ ಕಾಣಿಸ್ತಾ ಇತ್ತು. ಅವರು ಡಾಬೆಲ್ಲ ಹಾಕಿ ತೋರಿಸ್ತಾರೆ. ಅದಾದಮೇಲೆ ಇದೊಂದು ಆರೆಂಜ್ ಕಲರ್ ಸ್ಯಾರಿ, ಇದೊಂದು ಇಷ್ಟಪಟ್ಟರು. ಸೊ ಇವೆರಡೂ ಕೂಡ ತೊಗೊಂಡ್ರು ನಮ್ಮ ಅಣ್ಣನ ಹೆಂಡ್ತಿ. ಇನ್ನು ಅವ್ರ ಚಿಕ್ಕಮ್ಮ ಅವ್ರು ಯಾರೂ ಈ ಥರ ವೇರ್ ಮಾಡಿಸ್ಕೊಳ್ಳಿಲ್ಲ, ಸುಮ್ಮನೆ ಹಾಗೆ ಸೆರಗು ಹಾಕ್ಕೊಂಡು ನೋಡ್ಕೋತಾಯಿದ್ರು ಚೆನ್ನಾಗಿ ಕಾಣಿಸುತ್ತಾ ಏನೋ ಅಂದ್ಬಿಟ್ಟು ನೋಡಿ ಎಲ್ಲ ಸೆಲೆಕ್ಟ್ ಮಾಡ್ಕೋತಾಯಿದ್ರು. ಇನ್ನು ಇಲ್ಲಿ ಸೀರೆ ಉಡ್ಸ್ಕೊತಾ ಇರೋರು ನಮ್ಮ ಅಣ್ಣನ ಹೆಂಡ್ತಿಗೆ ಚಿಕ್ಕಪ್ಪನ ಮಗಳಾಗಬೇಕು. ಇವರು ಇವಾಗ ಎಲ್ಲೋ ವಿತ್ ವೈನ್ ಕಲರ್ ಏನೋ ಬರುತ್ತೆ, ಇದು ಕಾಂಟ್ರಾಸ್ಟು, ಆ ಸೀರೆನ ಉಡ್ಸ್ಕೊತಾ ಇದ್ದಾರೆ. ಒಳಗಡೆ ಹೋಯ್ತಾ ಸೆರಗಲ್ಲಿ ಅಡ್ಜಸ್ಟ್ ಮಾಡಿ ನೋಡೋಣ, ಆಗಲ್ವಾ? ಇನ್ನು ಇವ್ರದ್ದೆಲ್ಲ ಸೀರೆ ಸೆಲೆಕ್ಷನ್ ಎಲ್ಲ ಆದಮೇಲೆ ರಿಲೇಟಿವ್ಸ್ಗೆಲ್ಲ ಗಿಫ್ಟ್ ಕೊಡೋದಕ್ಕೆ ಗಿಫ್ಟೆಡ್ ಸ್ಯಾರೀಸ್ ಕೂಡ ತೊಗೊಂಡ್ರು. ಅವ್ರ ರಿಲೇಟಿವ್ಸ್ಗೆಲ್ಲ ಎಷ್ಟು ಬೇಕು ಏನೋ ನೋಡಿಕೊಂಡು ತೊಗೊಂಡ್ರು. ನಾನು ಅದನ್ನೆಲ್ಲ ಏನು ವೀಡಿಯೋ ಮಾಡೋದಕ್ಕೆ ಹೋಗಿಲ್ಲ. ಒಂದು 2 3 4 5 6 7 8 9 10 11 12 13 14 15 16 ಸೀರೆ ಮೇಲೆ 16 17 18 19 20 20 ಸೀರೆ 22 ಹುಡುಗಿದು 2 ಸೀರೆ 24 ಅವ್ರ ಅಮ್ಮನೊಂದು 25 ಸೀರೆ ಹತ್ತಕ್ಕೆಲ್ಲ ಇಲ್ಲಿ 4 ಸೀರೆ ಕೊಟ್ಟಿದ್ದೆ. 29 ಸೀರೆ ಟೋಟಲ್ ತೊಗೊಂಡಿದ್ದು. ಇದನ್ನ ನಾನೇ ಮಾಡಿಕೊಂಡು ಎಂಜಾಯ್ ಮಾಡು ಮಡಿಕೊಂಡು ಇಂಥ ವಿಡಿಯೋಗ್ರಾಫ್ ಮಾಡಿಕೊಂಡು. ಸರಿ ಅಣ್ಣ, ಥ್ಯಾಂಕ್ ಯು. ಇನ್ನು ದೊಡ್ಡವ್ರಿಗೆ ಸೀರೆ ಎಲ್ಲ ತೊಗೊಂಡಾದ್ಮೇಲೆ ಇವಾಗ ಮಕ್ಕಳಿಗೆ ಬಟ್ಟೆ ತೊಗೊಳೋದಕ್ಕೆ ಬಂದ್ವಿ. ಇಲ್ಲಿ ಏನು 2 ಫ್ರಾಕ್ ನೋಡ್ತಾ ಇದ್ದೀರಾ, ಇದು ನಮ್ಮ ಅಣ್ಣನ ಪಾಪುಗೆ ತೊಗೊಂಡ್ವಿ. ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಿಸೆಪ್ಷನ್ಗೆ ಅಂದ್ಬಿಟ್ಟು 2 ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಹಾಗೆ ಅವ್ರ ರಿಲೇಟಿವ್ಸಲ್ಲೂ ಕೆಲವೊಂದು ಮಕ್ಕಳಿಗೆಲ್ಲ ಬಟ್ಟೆ ತೊಗೋಬೇಕಾಗಿತ್ತು, ಹಾಗಾಗಿ ಅದನ್ನೆಲ್ಲ ತೊಗೋತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ರೀತಿ ಇತ್ತು ನಮ್ಮ ಚಿಕ್ಕಪೇಟೆ ಶಾಪಿಂಗ್. ಸೊ ಈಗಂತೂ ಮದುವೆಗಳು ಬರ್ತಾಯಿದೆ, ಅದ್ರ ಜೊತೆ ಯುಗಾದಿ ಹಬ್ಬ, ಇದೆಲ್ಲ ಹಬ್ಬಗಳೆಲ್ಲ ಇರೋದ್ರಿಂದ ನಿಮಗೂ ಕೂಡ ಯಾರಿಗಾರು ಸೀರೆ ಶಾಪಿಂಗ್ ಇದೆ ಅಂದರೆ ನೀವು ಕೂಡ ಮಾರುತಿ ಸಿಲ್ಕ್ಸ್ಗೆ ಬರ್ಬೋದು. ಸೊ ಅವರ ಅಂಗಡಿ ಎಕ್ಸಾಕ್ಟ್ ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.